ಇತ್ತೀಚೆಗೆ ಶಿರಾ ತಾಲೂಕಿನ ಚಿಕ್ಕಹುಲಿಕೊಂಟೆ ದಲಿತ ಕಾಲೋನಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಗುಡಿಸಲಿಗೆ ಬೆಂಕಿ ಬಿದ್ದ ಕಾರಣ ಮಂಜುನಾಥ್ ಕುಟುಂಬ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿತ್ತು. ಸಮಾಜ ಸೇವಕ ತಡಕಲ್ಲೂರು ಕಿರಣ್ ಗೌಡ ಕುಟುಂಬದವರಿಗೆ ನೆರವಾಗಿದ್ದಾರೆ. ದವಸ, ಧಾನ್ಯ, ಬಟ್ಟೆ ಸೇರಿದಂತೆ 20,000 ರೂಪಾಯಿ ನಗದು ಸಹಾಯವನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಅದೇ ಕೆಲಸ ವ್ಯವಸಾಯ ಇಲ್ಲ ಯಾತಿಲ್ಲ ಅದೇ ಕೆಲಸನೇ ಅವ್ರ ಕಡೆಯಿಂದ ಏನು ಸಹಾಯ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಇನ್ನು ಹೆಚ್ಚಿನದಾಗಿ ಸಹಾಯ ಮಾಡ್ತಾರೆ, ಬರ್ತಾರೆ ಖಂಡಿತವಾಗಿ. ಸರಿನಾ? ನೋಡ್ಕೊಂಡು ಹುಷಾರು ಅಷ್ಟೇ. ಇದ್ದಾಗ ಮಕ್ಳಿರ್ತಾರೆ, ರಜಾ ಇದೆ, ಎಲ್ಲೂ ಹೊರಗಡೆ ಕಳ್ಸೋಕೆ ಹೋಗ್ಬಿಡ್ರಿ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮಂಜುನಾಥ್ರವರ ಗುಡಿಸಲು ಕಂಪ್ಲೀಟಾಗಿ ಭಸ್ಮಾಗಿತ್ತು. ನಾವು ಈ ರೀತಿ ಆಗಿರೋದನ್ನ ಕಿರಣ್ ಸರ್ಗೆ ನಾವು ತಿಳಿಸಿದ್ಗೆ ಅವರು ಇವತ್ತು ಬಂದು ಅದಕ್ಕೇನು ಬೇಕೋ ಅವರಿಗೆ ಈಗ ನೆಸೆಸಿಟಿ ಇರುವಂಥ ದವಸ ಧಾನ್ಯ ಆಗಿರ್ಬೋದು, ಅವರಿಗೆ ಪ್ರತಿಯೊಂದು ಆಹಾರ ಸಾಮಗ್ರಿಗಳನ್ನು ಕೊಟ್ಟು ಮತ್ತು ಮನೆ ಕಟ್ಟಿಸ್ಕೊಳ್ಳೋಕ್ಕೋಸ್ಕರ ಹಿಂಗಿದೆ ಅಂತ ಹೇಳಿದಾಗ ಇಲ್ಲಿಗೆ ಬಂದ ಮೇಲೆ 20,000ಗಳ ಚೆಕ್ ಕೂಡ ಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಪ್ರತಿಯೊಬ್ಬರ ಪರವಾಗಿ ನಾನು ಧನ್ಯವಾದಗಳನ್ನ. ಈ ಒಂದು ನಮ್ಮ ಗುಡಿಸಲು ಸಂಭವಿಸಿದ್ದಕ್ಕೆ ನಮ್ಮೂರಿನ ಹುಲಿಕೊಂಡ ಒಳ್ಳೆಯ ತಳ್ಕೂರು ಗ್ರಾಮದಂಥ ನಮ್ಮ ಕಿರಣ್ ಗೌಡ ಸರ್ ಈ ಒಂದು ಸ್ಥಳಕ್ಕೆ ಆಗಮಿಸಿ ನಮಗೆ ಈ ಒಂದು ನಷ್ಟ ಪರಿಹಾರಕ್ಕೆ ದವಸ ಧಾನ್ಯ ಮತ್ತು ಸಿರಿಧಾನ್ಯ ಮತ್ತು ಬೆಡ್ಶೀಟ್ಗಳು ಮತ್ತು ಒಂದು 20,000 ರೂಪಾಯಿ ಚೆಕ್ಕನ್ನು ನಮಗೆ ಸಹಾಯವಾಗಿ ಧನವನ್ನು ನೀಡಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ, ಈ ಒಂದು ನೋವು ಸಂತಾಪನವ್ರ ಹತ್ರ ಹೇಳ್ಕೊಡೋದಕ್ಕೆ ನಮಗೆ ಬಂದು ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ಮಾತನಾಂಗ ಜನಾಂಗದ ಮಾದಿಗ ಬಳಗದಿಂದ ಎಲ್ಲ ನಮ್ಮ ಕಾಲಿನ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ದೊಡ್ಡ ಹುಲಿಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗಿರೀಶ್ ನಿಡಗಟ್ಟೆ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರವಿಕುಮಾರ್, ಮುಖಂಡರಾದ ಅರುಣ್ ಕುಮಾರ್, ಗೋವಿಂದಪ್ಪ, ಕೆಂಪೇಗೌಡ, ಯುವಕ ಸಂಘದ ಅಧ್ಯಕ್ಷ ನಟರಾಜ್, ಆರ್ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.